ಅನು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅನು, ಯು ಲುಕಿಂಗ್ ಬೆಟರ್. ರಿಯಲಿ? ಪ್ರಾಮಿಸ್, ನೆನ್ನೆಗಿಂತ ಎಷ್ಟೋ ಸುಧಾರಿಸ್ಕೊಂಡಿದ್ಯಾ. ಮತ್ತೆ ಊಟ ಎಲ್ಲ ಸರಿಯಾಗಿ ಮಾಡ್ತಿದ್ಯಾ ತಾನೇ? ಹೊಟ್ಟೆ ತುಂಬ ತಿಂತಾ ಇದ್ದೀನಿ, ಯಾವ ಸಂಕೋಚನೂ ಇಲ್ಲ. ಮತ್ತೆ ಜೊತೆಗೆ ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಿದ್ಯಾ ತಾನೇ? ಡಾಕ್ಟ್ರ್ ಏನೆಲ್ಲ ಹೇಳಿದಾರೋ ಅದೆಲ್ಲ ತಗೋತಾ ಇದ್ದೀನಿ. ಸಿಂಧು, ನೀನೇನು ಓದಿದ್ದು? ನಾನು ಡಿಗ್ರಿ ಮಾಡಿದ್ದೀನಿ. ಯಾವುದ್ರಲ್ಲಿ? ಸೈನ್ಸು, ಫಾರ್ಮಾಸ್ಯೂಟಿಕಲ್, ಬಿ ಫಾರ್ಮಾ. ಓಕೆ. ಯಾಕೆ ಕೇಳಿದೆ? ಸುಮ್ಮನೆ ಕೇಳಿದೆ ಸಿಂಧು. ನಾನು ಫ್ಯಾಷನ್ ಡಿಸೈನಿಂಗ್ ಓದಿದ್ದು. ಈಗೆಲ್ಲ ವೇಸ್ಟ್ ಆಗ್ತಿದೆ ಅನಿಸ್ತಾ ಇದೆ. ನೀನೇನು ಓದಿದ್ಯಾ ಅಂತ ಕುತೂಹಲ ಕೇಳಿದೆ. ನೀನು ಓದಿದ್ದು ವೇಸ್ಟ್ ಆಗ್ತಿದೆ ಅಲ್ವಾ? ವೇಸ್ಟ್ ಆಗ್ತಿಲ್ಲ ಅನು. ನಿನ್ನ ಮಾತ್ರೆ ಬದಲಾಯಿಸಿರೋದೇ ನಾನು. ಅನು, ನೀನು ಬೇಗ ಫ್ರೆಶ್ ಅಪ್ ಆಗು. ನಾನಿಗೆ ಕಾಫಿ ತಗೊಂಡ್ಬರ್ತೀನಿ. ಕಾಫಿನ ಹಾಲಾ? ಹಾಲು. ಸರಿ. ಏನು ಹೇಳ್ತಿದ್ದೀರಾ? ನಮ್ಮ ಮನೇಲಿ ಇದೆಲ್ಲ ನಡೀತಾ ಇದೆಯಾ? ಹೌದು ಕಣೋ, ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ. ಒಂದು ಸಾರಿ ಆಗಿದ್ರೆ ಆಕಸ್ಮಿಕ ಅನ್ಬಹುದಾಗಿತ್ತು, ಆದರೆ ಇದು 2ನೇ ಸಾರಿ ನಡೀತಾ ಇರೋ ಘಟನೆ. 3ನೇ ದೊಡ್ಡಪ್ಪ ಅವನನ್ನ ಸಾಯಿಸ್ಬೇಕು ಅಂತ ಗುಂಡು ಹೊಡೆದಿದ್ದು ಅದು ಬೇರೆನೋ? ಬೇರೆನಾ? ನಿಮಗೆ ಗೊತ್ತು? ಅದು ಬೇರೆ ಕತೆನೋ? ಅದನ್ನ ಇನ್ನೊಂದು ಸಾರಿ ಹೇಳ್ತೀನಿ. ಈ 2 ಘಟನೆನೂ ಅನುನ ಕೊಲ್ಲೋದಕ್ಕಂತಲೇ ನಡೆದಿರೋದು. ಇಷ್ಟು ವರ್ಷ ಬೀಳ್ದೆ ಇದ್ದ ಪಾಟು ಅವನು ಓಡಾಡ್ತಿದ್ದ ಜಾಗದಲ್ಲೇ ಅದು ಹೇಗೆ ದಪ್ಪ ಅಂತ ಬಿತ್ತು. ಆಯ್ತು, ಇದನ್ನು ಆಕಸ್ಮಿಕ ಅಂದ್ಕೊಳ್ಳೋಣ. ಆದರೆ ಅವನು ಮಲ್ಕೊಂಡಿದ್ದಾಗ ಅವಳು ಮುಖಕ್ಕೆ ದಿಂಬನ್ನ ಒತ್ತಿ ಸಾಯಿಸೋ ಪ್ರಯತ್ನ ಮಾಡಿದ್ದು ಇದು ಸುಳ್ಳಲ್ವಲ್ಲ? ಇದು ಕೊಲೆ ಪ್ರಯತ್ನನೇ. ದೊಡ್ಡಪ್ಪ ಯಾರಿದ್ದನ್ನೆಲ್ಲ ಮಾಡ್ತಾ ಇರೋದು? ಕಂಡುಹಿಡಿಬೇಕು. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು. ದೊಡ್ಡಪ್ಪ ಶೂಟ್ ಮಾಡೋದಕ್ಕೆ ಅದು ಈಗ ಬೇಡ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಇದನ್ನ ನಿಲ್ಲಿಸೋ ಪ್ರಯತ್ನ ಮಾಡೋಣವಂತೆ. ಅನು, ನೀನು ಸ್ನಾನಕ್ಕೆ ಹೋದಾಗ ಈ ವೈರ್ಗಳೇ ನಿನ್ನ ಸಾಯಿಸೋದು. ಅನು, ಅತ್ತೆ ತಗೋ. ಅಯ್ಯೋ ಅತ್ತೆ, ತಗೋ, ಕುಡ್ಕೊಂಡು ಹೋಗು. ಹೊಟ್ಟೆ ತಣ್ಣಗಿರುತ್ತೆ. ರಾಶಿ ರಾಶಿ ಮಾತ್ರೆಗಳು ಬೇರೆ ತಗೋತೀಯ. ನಂಗೆ ಬೇಡ ಅತ್ತೆ. ಈಗ ಕುಡಿಲಿಲ್ಲ ಅಂದ್ರೆ ಕಿವಿ ಹೆಂಟೆ ನೋಡು. ಮಕ್ಕಳ ಥರ ಹಠ ಮಾಡ್ತೀಯ.